ನಮಸ್ಕಾರ. ಉತ್ತರ ಕರ್ನಾಟಕ ಮುಂಜಾನೆ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು. ಬೀದರ್ ತಾಲೂಕಿನ ಮರ್ಕುಂದ ಗ್ರಾಮದ ಕೂಲಿ ಕಾರ್ಮಿಕರಾದ ವಿಜಯಕುಮಾರ್ ಹಾಗೂ ಪ್ರಭಾವತಿ ದಂಪತಿಗಳ ಮಗ ರಾಹುಲ್ ಅವರು ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಘಟಿಕೋತ್ಸವದಲ್ಲಿ 9 ಚಿನ್ನದ ಪದಕವನ್ನು ಪಡೆದುಕೊಂಡಿದ್ದಾರೆ. ರಾಹುಲ್ ಗುಲ್ಬರ್ಗಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಣಿಶಾಸ್ತ್ರ ವಿಭಾಗದಲ್ಲಿ ಎಂಎಸ್ಸಿ ಸ್ನಾತಕೋತ್ತರ ಪದವಿ ಮಾಡಿದರು. ಇವರು ಎಂಎಸ್ಸಿ ಸ್ನಾತಕೋತ್ತರ ಪದವಿಯಲ್ಲಿ 87% ಅಂಕ ಪಡೆದು 9 ಚಿನ್ನದ ಪದಕ ತನ್ನದಾಗಿಸಿಕೊಂಡಿದ್ದು ಗುಲ್ಬರ್ಗಾ ವಿಶ್ವವಿದ್ಯಾಲಯಕ್ಕೆ 2ನೇ ಸ್ಥಾನ ಪಡೆದಿದ್ದಾರೆ. ಸದ್ಯ ರಾಹುಲ್ ಬೀದರ್ನ ಖಾಸಗಿ ಪಿಯುಸಿ ಕಾಲೇಜಿನಲ್ಲಿ ತಾತ್ಕಾಲಿಕವಾಗಿ ಲೆಕ್ಚರರ್ ಆಗಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದಾರೆ. ಇನ್ನು 9 ಚಿನ್ನದ ಪದಕ ಬಂದಿದ್ದರಿಂದ ಅತೀವ ಸಂತೋಷವಾಗಿದೆ. ಓದಿನಿಂದ ಎಲ್ಲವನ್ನ ಸಾಧಿಸಬಹುದು ಎಂದು ಹೇಳುವ ಮೂಲಕ ರಾಹುಲ್ ಮುಂದಿನ ದಿನಗಳಲ್ಲಿ PhD ಮಾಡ್ತೇನೆ ಎನ್ನುತ್ತಾರೆ. ಎಂಎಸ್ಸಿ ಕಂಪ್ಯೂಟರ್ ಸೈನ್ಸ್ ನಲ್ಲಿ ಸುಬಿಯಾ ನೂರೈನ್ ಎಂಎಸ್ಸಿ ನಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ್ದಕ್ಕಾಗಿ 5 ಚಿನ್ನದ ಪದಕಗಳು. ಬೀದರ್ನ ಬ್ರಿಮ್ಸ್ ಆಸ್ಪತ್ರೆ ಆಡಳಿತ ಮಂಡಳಿ ವಿರುದ್ಧ ಸಿಬ್ಬಂದಿಯ ಗಂಭೀರ ಆರೋಪ. ಬ್ರಿಮ್ಸ್ನಲ್ಲಿ ಸತತ 7 ವರ್ಷಗಳಿಂದ ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕಾರ್ಯನಿರ್ವಹಿಸುತ್ತಿರುವಂತಹ ನಿಲೋಫರ್ ಕಳೆದ 19 ತಿಂಗಳಿಂದ ಸಂಬಳ ನೀಡದೆ ಸತಾಯಿಸುತ್ತಿದ್ದಾರೆ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಹಿಂದೆ ಕೂಡ 20 ತಿಂಗಳ ಸಂಬಳ ನೀಡದೆ ವಿಳಂಬ ಮಾಡಿದ್ರು. ಇನ್ನು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಹೇಳಿದ ಮೇಲೆಯೇ 1 ಗಂಟೆಯಲ್ಲಿ 9 ತಿಂಗಳ ಸಂಬಳ ಕೊಟ್ಟಿದ್ದಾರೆ. ಆದರೆ ಈಗ ಕೂಡ ಆಗಿನ 11 ತಿಂಗಳ ಬಾಕಿ ಸಂಬಳ ಇನ್ನೂ ಪಾವತಿಯಾಗಿಲ್ಲ. ಮತ್ತೆ ಕಳೆದ 8 ತಿಂಗಳಿಂದ ಸಂಬಳ ಬಂದಿಲ್ಲ ಎಂದು ಕಣ್ಣೀರು ಹಾಕ್ತಿದ್ದಾರೆ. ಬ್ರಿಮ್ಸ್ ಆಸ್ಪತ್ರೆಯ FA ಶ್ರೀಕಾಂತ್ ಅವರು ಸಂಬಳ ಪಾವತಿಸದೆ ಸತಾಯಿಸುತ್ತಿದ್ದಾರೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನನ್ನ ಜೊತೆ ಕೆಲಸ ಮಾಡುವ 37 ಜನ ಸಿಬ್ಬಂದಿಯ ಸಂಬಳ ಕೊಟ್ಟಿದ್ದು ನಾನು ಒಬ್ಬಳಿಗೆ ಕೊಡ್ತಿಲ್ಲ. 4 ತಿಂಗಳ ಹಿಂದೆ ನನ್ನ ತಂದೆ ನಿಧನರಾಗಿದ್ದು ಕುಟುಂಬ ನಿರ್ವಹಣೆ ಜವಾಬ್ದಾರಿ ನನ್ನ ಮೇಲಿದೆ. ಹೀಗಾಗಿ ಸಂಬಳವಿಲ್ಲದೆ ಕುಟುಂಬ ನಿರ್ವಹಣೆ ತುಂಬ ಕಷ್ಟ ಆಗ್ತಿದೆ ಎಂದು ಸಿಬ್ಬಂದಿ ಕಣ್ಣೀರು ಹಾಕ್ತಿದ್ದಾರೆ. ಮೇರಾ ನಾಮ್ ನಿಲೋಫರ್ ಹೈ. ನಾನು ಇಲ್ಲಿ ಲ್ಯಾಬ್ ಟೆಕ್ನಿಷಿಯನ್ ಅಂತ ಕೆಲಸ ಮಾಡ್ತೀನಿ. 7 ईयर हो गया मैं इधर आके. मेरा 8 मंथ से सैलरी नहीं है इधर. ನಾ FA ಸರಿಗೆ ಕೇಳಕ್ಕೆ ಹೋಗಿದ್ರು ಅಂದ್ರೆ ಖಾಲಿ ಮಾಡಿಸ್ತೆ ಅಂತ ಹಾಗೆ ಬಿಟ್ಕೊಟ್ಟಾರ. ಅವ್ರು ಮಾಡಿಸಿಲ್ಲ. ಮತ್ತು ನನಗೆ ಇಲ್ಲಿಗಲ್ ಹರ ಅಂತ ಹೇಳತ್ತಾರ. ಮತ್ತು ಇಲ್ಲಿಗಲ್ದವ್ರದ್ದು ಇಲ್ಲಿ ಸ್ಯಾಲ್ರಿ ಮಾಡಿಸ್ಯಾರ ನನಗೆ ಎಲ್ಲರದು. ನನ್ನ ಸರಿನೇ ಇದ್ದಿನವ್ರು ಹರ ಅವರು ಸರಿತಾ ಮತ್ತು ಅಂಜುಮ್ ಹರ ಇಲ್ಲಿ ಇದ್ರಾಗ. ಮತ್ತು ನಾ ಯಾವಾಗ ಕೇಳಿದ್ರು ಭೀ ಹಾಗೆ ಮಾಡ್ಲತ್ತಾರ. ಪೈಲೆ ಭೀ ನನಗೆ ಹಾಗೆ ಆಗಿತ್ತು. ZPದಾಗ ಈಶ್ವರ್ ಖಂಡ್ರೆ ಸಾಬರು ಅಲ್ಲಿ ಮೀಟಿಂಗ್ ತೊಗೊಂಡು KDP ಮೀಟಿಂಗ್ದಾಗ ನನ್ನ ಸ್ಯಾಲ್ರಿ ಮಾಡ್ಸ್ಯಾರ. 9 ಮಂತಿ ಒಮ್ಮೆಗೆ 1 ಗಂಟೆದಾಗೆ ಸ್ಯಾಲ್ರಿ ಮಾಡ್ಸ್ಯಾರ ಅವರು ಈಶ್ವರ್ ಖಂಡ್ರೆ ಸಾಬರು. ಈಗ 15 बार हो गया मैं साहब से मिलने लग के. 15 बार साहब फ़ोन लगा के बोले तो भी FA सर मानने को तैयार नहीं है. अभी भी सैलरी नहीं कर रहे हो. क्यों FA सर की बात क्यों नहीं सुन, ईश्वर खंड्रे सर की बात क्यों नहीं सुन रहे हो? FA सर मेरे को ये मालूम नहीं हो रहा. इसलिए मैं 8 मंथ का सैलरी के लिए 20 ಮಂತ್ 20 ತಿಂಗಳದ್ದು ಆಗಿದ್ದಿಲ್ಲ. ಪೈಲೆ ಆಮ್ಯಾಗಿಂದ 20 ತಿಂಗಳದ್ದು ಆಗಿದ್ದಿಲ್ಲ. ನನ್ನ ಬಳಿ ಬಿಲ್ ಇದ್ದಿದ್ದಿಲ್ಲ ನನ್ನ ಹತ್ರ. ಅದ್ರ ಸಲುವಾಗ DC ಆಫೀಸ್ಗೆ ಹೋಗಿ ನಾ ಬಿಲ್ ತೊಗೊಂಡು ಬಂದ. 9 ಮಂತಿಂದ ಕೊಟ್ಟಾರ ನನಗೆ ಬಿಲ್ಲಿ. ಅದು ತೊಗೊಂಡು ನಾ ಈಶ್ವರ್ ಖಂಡ್ರೆ ಸಾಬ್ರ ಬಲ್ಲಿ ಹೋಗಿದ ಮೇಲೆ ನನಗೆ ಅದು 9 ತಿಂಗಳದ್ದು ಸ್ಯಾಲ್ರಿ ಹಾಕ್ಯಾರ. ನನ್ನ ಫಾದರಿಂದ ಡೆತ್ ಆಗ್ಯದ. 4 ಮಂತ್ ಆಯಿತು. ನಾ ದಿನ ಹೋಗ್ಲತ್ತಿದ್ದೆ ಸಾಬ್ರ ಬಲ್ಲಿ ಬರ್ಲತ್ತಿದ್ದೆ. ನನ್ನ ಬಲ್ಲಿ ಅದ ಫ್ಯಾಮ್ಲಿ पूरा ಫ್ಯಾಮ್ಲಿದಾಗ ಬಕ್ಕೋಡ್ ಪ್ರಾಬ್ಲಮ್ ಅದ. मेरे ऊपर ही घर चलता समझो. पूरी रिस्पॉन्सिबिलिटी मेरे ऊपर है. मैं और मेरी एक छोटी बहन है. ये सुनको साबिच मेरे को स्याಲ್ರಿ करायसो ಈಶ್ವರ್ ಖಂಡ್ರೆ ಸರ್. ನನ್ನ ಜೊತೆ 37 ಜನ ಕೆಲಸ ಮಾಡ್ತಾರ. ಅವ್ರದ್ದು ಸ್ಯಾಲ್ರಿ ಆಗ್ಯದ, ನಂದೇ ಆಗಿಲ್ಲ. ಖಾಲಿ ಬೀದರ್ ನಗರದಲ್ಲಿ ನಾಳೆ ಮಾತೋಶ್ರೀ ರಮಾತಾಯಿ ಅಂಬೇಡ್ಕರ್ ಅವರ 128ನೇ ಜಯಂತ್ಯೋತ್ಸವದ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ಆಚರಿಸಲಾಗುತ್ತಿದೆ. ಬೆಳಗ್ಗೆ 11:30 ಗಂಟೆಗೆ ನಗರದ ಡಾಕ್ಟರ್ ಚನ್ನಬಸವ ಪಟ್ಟದೇವರು ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಎಂದು ಕಾರ್ಯಕ್ರಮದ ಆಯೋಜಕ ಮಹೇಶ್ ಗೋರ್ನಾಳ್ಕರ್ ತಿಳಿಸಿದ್ದಾರೆ. ಇನ್ನು ಬೀದರ್ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಜಯಂತ್ಯೋತ್ಸವದ ಅಂಗವಾಗಿ ಜಿಲ್ಲೆಯ ವಿದ್ಯಾರ್ಥಿಗಳಿಗೆ IAS ಮತ್ತು KS ಪೂರ್ವ ಸಿದ್ಧತಾ ಪರೀಕ್ಷೆಗಳ ಕುರಿತು ತರಬೇತಿ, ಕಾನೂನು ಅರಿವು ಹಾಗೂ ಕಾನೂನು ನೆರವು ಕಾರ್ಯಕ್ರಮ
ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ. ಇದರ ಜೊತೆಗೆ ಜಿಲ್ಲಾ ಮಟ್ಟದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ನಡೆಯಲಿವೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ಬುದ್ಧ ಬೆಳಕು ಟ್ರಸ್ಟ್ ವತಿಯಿಂದ ಆಯೋಜನೆ ಮಾಡಲಾದಂತಹ ಈ ಕಾರ್ಯಕ್ರಮವನ್ನು ಅಕ್ಕ IAS ಅಕಾಡೆಮಿ ಅಧ್ಯಕ್ಷ ಡಾಕ್ಟರ್ ಶಿವಕುಮಾರ್ ಉದ್ಘಾಟಿಸಲಿದ್ದಾರೆ. ಇನ್ನು ಜಯಂತ್ಯೋತ್ಸವದ ಸಮಿತಿಯ ಅಧ್ಯಕ್ಷ ನಂದಮ್ಮ ಕುಂದೆ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದು ತಿಳಿಸಿದ್ದಾರೆ. ಅಷ್ಟೆಲ್ಲ ಮುಖ್ಯ ಅತಿಥಿಗಳಾಗಿ ಸರ್ಕಾರದ ನಿವೃತ್ತ ಅಪರ ಕಾರ್ಯದರ್ಶಿ ಡಾಕ್ಟರ್ ಭೀಮಸೇನ್ ರಾವ್ ಶಿಂಧೆ, ನಿವೃತ್ತ AE ಮಲ್ಲಿಕಾರ್ಜುನ್ ಸುಬಾನೆ ಭಾಗವಹಿಸಲಿದ್ದಾರೆ ಎಂದು ಅವರು ತಿಳಿಸಿದ್ದಾರೆ. ಬೀದರ್ನಲ್ಲಿ ಈ ಗಡಿ ಭಾಗದಲ್ಲಿ ವಿದ್ಯಾರ್ಥಿಗಳು, ವಿದ್ಯಾರ್ಥಿನಿಯರಿಗೆ, ಮಹಿಳೆಯರಿಗೆ ಜಾಗೃತಿ ಮಾಡಬೇಕು. ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರ ತ್ಯಾಗ, ಅವರ ಪರಿಶ್ರಮ, ಅವರ ಸ್ವಾಭಿಮಾನದ ಬದುಕು ಈ ಜಿಲ್ಲೆಯ, ನಾಡಿನ ಎಲ್ಲ ಸಮುದಾಯಗಳಿಗೆ ಅರಿವು ಮೂಡಿಸಬೇಕನ್ನೋ ನಿಟ್ಟಿನಲ್ಲಿ ಬುದ್ಧ ಬೆಳಕು ಸಾಮಾಜಿಕ, ಶೈಕ್ಷಣಿಕ ಮತ್ತು ಸಾಂಸ್ಕೃತಿಕ ಟ್ರಸ್ಟ್ ಬೀದರ್, ಮನೆ ಮನೆಗೆ ಅಂಬೇಡ್ಕರ್ ಅಭಿಯಾನ ಅನುಷ್ಠಾನ ಸಮಿತಿ ಬೀದರ್ನ ಒಂದು ಸಂಯುಕ್ತಾಶ್ರಯದಲ್ಲಿ ಈ ಮನೆ ಮನೆ ಅಂಬೇಡ್ಕರ್ ಅಭಿಯಾನದ ಭಾಗವಾಗಿ ಈ ವರ್ಷ ನಾವು ಸುಮಾರು ಒಂದು 500 ಕುಟುಂಬಗಳಿಗೆ ಬಾಬಾ ಸಾಹೇಬರ ಒಂದು ತತ್ವಗಳು, ಚಿಂತನೆಗಳು, ಅವರ ಜ್ಞಾನದ ಸಂಕೇತವಾಗಿರ್ತಕ್ಕಂಥ ಪರಿಶ್ರಮ ಅವೆಲ್ಲರಿಗೂ ಮುಟ್ಟಿಸ್ಬೇಕು. ಬಾಬಾ ಸಾಹೇಬರು ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ರಾಜಕೀಯವಾಗಿ, ಶೈಕ್ಷಣಿಕವಾಗಿ ಅನ್ನುವ ನಿಟ್ಟಿನಲ್ಲಿ ಅದರ ಭಾಗವಾಗಿ ಅವರ ಪತ್ನಿ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಅವರು 128ನೇ ಜಯಂತ್ಯೋತ್ಸವ ಕಾರ್ಯಕ್ರಮವನ್ನು ನಾವು ಆಯೋಜನೆ ಮಾಡೋದ್ರ ಮೂಲಕ ಬೀದರ್ನಲ್ಲಿ IAS KS ಪೂರ್ವ ಸಿದ್ಧತಾ ಕಾರ್ಯಾಗಾರ ಮಾಡ್ಬೇಕಂತ ನಾವು ಇದು 2ನೇ ಬಾರಿ ಕಾರ್ಯಕ್ರಮ ಮಾಡೋದು. ಕಳೆದ ಬಾರಿ ನಮ್ಮ ಜಿಲ್ಲಾ ಪಂಚಾಯತ್ CO ಇದ್ರು ಜಯರಾಮ್ ಮೇಡಮ್ ಅವರು, ಈಗ ರೀಜನಲ್ ಕಮಿಷನರ್ ಇದ್ದಾರೆ, ಅವ್ರು ಬಂದಿದ್ರು ಮೇಡಮ್ ಅವರು. ಈ ಬಾರಿ ನಮ್ಮ ಈ ಒಂದು IAS KS ಪರೀಕ್ಷಾ ಪೂರ್ವ ಸಿದ್ಧತಾ ಕಾರ್ಯಾಗಾರವನ್ನ ಈ ಒಂದು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಲಿಕ್ಕೆ ನಮ್ಮ ಬಹುಜನ ಚಳುವಳಿಯ ಚಿಂತಕರು ಆಗಿರ್ತಕ್ಕಂಥ ಮುಖ್ಯಮಂತ್ರಿ ವಿಶೇಷ ಅನುದಾನದಡಿಯಲ್ಲಿ ಕಾಗವಾಡ ಮತಕ್ಷೇತ್ರ ವ್ಯಾಪ್ತಿಯ ಮದಭಾವಿ, ಹಣ್ಮಾಪುರ ಹಾಗೂ ಕಲ್ಲೊತ್ತಿ ಗ್ರಾಮಗಳಲ್ಲಿ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದ ರಸ್ತೆ ಸುಧಾರಣೆ ಕಾಮಗಾರಿಗಳಿಗೆ ಶಾಸಕ ರಾಜು ಕಾಗೆ ಮಂಗಳವಾರ ಪೂಜೆ ನೆರವೇರಿಸಿ ಕಾಮಗಾರಿಗಳಿಗೆ ಚಾಲನೆ ನೀಡಿದರು. ಇನ್ನು ಆರೋಗ್ಯ ಇಲಾಖೆ ವತಿಯಿಂದ ಮದಭಾವಿ, ಕೆಂಪವಾಡ, ಶೆಡ್ಬಾಳ್ ರೈಲ್ವೆ ಸ್ಟೇಷನ್ ಹಾಗೂ ಪಾಂಡೆಗಾಂವ್ ಗ್ರಾಮಗಳಲ್ಲಿ ಸುಮಾರು 2.50 ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಯುಷ್ಮಾನ್ ಆರೋಗ್ಯ ಕೇಂದ್ರ ಕಟ್ಟಡ ಕಾಮಗಾರಿಗಳ ಭೂಮಿ ಪೂಜೆ ನೆರವೇರಿಸಿದ್ದಾರೆ. ಈ ಸಮಯದಲ್ಲಿ ಲೋಕೋಪಯೋಗಿ ಇಲಾಖೆಯ ಮಲ್ಲಿಕಾರ್ಜುನ್ ಮಗ್ದುಮ್, ತಾಲೂಕಾ ಆರೋಗ್ಯ ವೈದ್ಯಾಧಿಕಾರಿ ಬಸನಗೌಡ ಕಾಗೆ, ಬಸನಗೌಡ ಪಾಟೀಲ್, ಮಾಧ್ಯಮ ವಕ್ತಾರರಾದ ರಾವ್ಸಾಬ್ ಐಹೊಳೆ, ಗುತ್ತಿಗೆದಾರರಾದ ಅಮಸಿದ್ದ ಮಗಳೂರು, ರಾಜು ಅಲ್ಬಾಳೆ, ಶಿವಪುತ್ರ ನಾಯಕ, ಅನಿಲ್ ಶಿಂದೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಪೀಲ್ಡ್ಬಿಡಿಂದ ಆದಂಥ ವರ್ಗಗಳು 37.5 ಅಂದರೆ 37 ಕೋಟಿ 50 ಲಕ್ಷದ ಕಾಮಗಾರಿಯನ್ನು, ಇನ್ನು ಕೊನೆಯದಾಗಿ ಅಲ್ಲಿ ನಾಗನೂರದಿಂದ ಆಜೂರು ಆ ರಸ್ತೆ ಕೊನೆಯದು ಮಾಡ್ತಾಯಿದ್ದೀವಿ. ಇವತ್ತು ಮದಭಾವಿಯಲ್ಲಿ 2, ಜಂಬಿಗಿ ಕಲ್ಲುತ್ತಿ ಇದೊಂದಾಯಿತು. ಆಮೇಲೆ ಅದು ಈಗ ಹನುಮಾಪುರ ಕ್ರಾಸ್ನಿಂದ ಆ ಕಡೆ. ಆಮೇಲೆ ನಮ್ಮ ಆರೋಗ್ಯ ಇಲಾಖೆಯಿಂದ 65 ಕೋಟಿಗಳಿಂದ ಸಮುದಾಯ ಆರೋಗ್ಯ ಕೇಂದ್ರಗಳು 4 ಪೂಜೆಯನ್ನು ಮಾಡ್ತಾಯಿದ್ದೀವಿ. ಇನ್ನೂ 12.5 ಕೋಟಿ ರೂಪಾಯಿ ಜಿಲ್ಲಾ ಪಂಚಾಯತಿಂದ ಇನ್ನೂ ಟೆಂಡರ್ ಹಂತದಲ್ಲಿದ್ದಾವೆ. ಟೆಂಡರ್ ಮುಗಿದಿದೆ, ವರ್ಕೌಟ್ ಕೊಡೋದು ಬಾಕಿ ಇದೆ. ವರ್ಕೌಟ್ ಕೊಟ್ಟ ನಂತರ ಮೋಸ್ಟ್ಲಿ ಅಸೆಂಬ್ಲಿ ಒಳಗಾಗಿ ಇಲ್ಲಿಗೆ ಅಸೆಂಬ್ಲಿಗೆ ಹೋಗಿ ಬಂದ ನಂತರ ನಾಳೆ 6ನೇ ತಾರೀಕು ಇಡೋದ 27 ಬಜೆಟ್ ಅಧಿವೇಶನ ಇರೋದ್ರಿಂದ ಹೋಗಿ ಬಂದ ಬಳಿಕ ಅದನ್ನು ಸಹಿತ ಕಾಮಗಾರಿ ಮಾಡ್ತಾಯಿದ್ದೀವಿ. ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಸುಮಾರು 3.20 ಕೋಟಿ ಅನುದಾನದಡಿ ಭಾಲ್ಕಿ ನಗರದ ದಾದರ್ ಬಳಿಯ ರಸ್ತೆ ಅಭಿವೃದ್ಧಿ ಹಾಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ವೃತ್ತದಿಂದ ಮಹಾತ್ಮ ಗಾಂಧಿ ವೃತ್ತದವರೆಗೆ ಮರು ಡಾಂಬರೀಕರಣ ಕಾಮಗಾರಿಗೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಭಾಲ್ಕಿ ತಾಲೂಕು ಸೇರಿದಂತೆ ನಗರದ ಎಲ್ಲಾ ವಾರ್ಡ್ಗಳಲ್ಲಿ ಈಗಾಗಲೇ ಗುಣಮಟ್ಟದ ರಸ್ತೆಗಳ ನಿರ್ಮಾಣ ಮಾಡಲಾಗಿದೆ. ಹಲವೆಡೆ ಕಾಮಗಾರಿಗಳು ಪ್ರಗತಿಯಲ್ಲಿವೆ. ಕೆಲವೆಡೆ ರಸ್ತೆ ಸ್ವಲ್ಪ ಮಟ್ಟಿನಲ್ಲಿ ಹಾಳಾಗಿರುವುದು ಗಮನಕ್ಕೆ ಬಂದ ತಕ್ಷಣವೇ ಅಗತ್ಯ ಅನುದಾನವನ್ನು ಮೀಸಲಿಟ್ಟು ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಅವರು ತಿಳಿಸಿದ್ದಾರೆ. ನಗರದಲ್ಲಿ ಸಾರ್ವಜನಿಕರ ಸುಗಮ ಸಂಚಾರ, ಸುರಕ್ಷತೆ ಹಾಗೂ ಸೌಂದರ್ಯ ವರ್ಧನೆಗೆ ಆದ್ಯತೆ ನೀಡಲಾಗುತ್ತಿದೆ. ಭಾಲ್ಕಿಯ ದೀರ್ಘಕಾಲಿಕ ಮತ್ತು ಸಮತೋಲನದ ಅಭಿವೃದ್ಧಿಗೆ ನಿರಂತರವಾಗಿ ಶ್ರಮಿಸುತ್ತೇನೆ ಎಂದು ಅವರು ಹೇಳಿದ್ದಾರೆ. ಪೂರ್ಣಗೊಳಿಸಬೇಕು ಅಂತ ಹೇಳಿ ಈಗಾಗಲೇ ಗುತ್ತಿಗೆದಾರರಿಗೆ ಮತ್ತು ಅಧಿಕಾರಿಗಳಿಗೆ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಭಾಲ್ಕಿ ಕ್ಷೇತ್ರದ ಜನರಿಗಾಗಿ ಮತ್ತು ಈ ಭಾಗದ ಎಲ್ಲ ನಾಗರಿಕರಿಗೆ ಉತ್ತಮವಾದಂಥ ಒಂದು ಒಳ್ಳೆಯ ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಿಕೊಡಬೇಕು ಅಂತ ಹೇಳಿ
ಈ ಒಂದು ಯೋಜನೆ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿಯ ಅನುದಾನದಲ್ಲಿ ಮಾಡ್ತಾ ಇದ್ದೇನೆ. ರಸ್ತೆಗಳು ನಮ್ಮ ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತವೆ. ಒಂದು ಕ್ಷೇತ್ರಕ್ಕೆ ಕೀರ್ತಿ ಬರಬೇಕು, ಹೆಸರು ಬರಬೇಕು, ಹೊರಗಿನವರೆಲ್ಲ ಬಂದು ಇಲ್ಲಿ ಇವತ್ತು ಶಿಕ್ಷಣಕ್ಕೆ, ಆರೋಗ್ಯಕ್ಕೆ, ಇನ್ನಿತರ ಅಥವಾ ಉದ್ಯೋಗಕ್ಕೆ ಅರಸಿ ಏನು ಪಟ್ಟಣಗಳಿಗೆ ಬರ್ತಾರೆ ಅವರಿಗೆ ಮೂಲಭೂತ ಸೌಕರ್ಯ ಕೊಡಬೇಕು ಅನ್ನುವಂಥ ದೃಷ್ಟಿಯಿಂದ ರಸ್ತೆಗಳಿಗೆ ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ರಸ್ತೆ ಅಭಿವೃದ್ಧಿ ನಡೀತಾ ಇದೆ. ಇಡೀ ಜಿಲ್ಲೆಯಲ್ಲಿ ಅಷ್ಟೇ ಅಲ್ಲ, ಕಲ್ಯಾಣ ಕರ್ನಾಟಕದಲ್ಲೇ ಭಾಲ್ಕಿ ಕ್ಷೇತ್ರ ರಸ್ತೆಗಳಲ್ಲಿ ನಂಬರ್ 1 ಕ್ಷೇತ್ರ ಅನ್ನುವಂಥ ಒಂದು ಹೆಸರು ಇವತ್ತು ಆಗಿದೆ. ಅದನ್ನು ಮುಂದುವರಿಸ್ಕೊತಾ ಹೋಗ್ತೇವೆ. ಇತ್ತೀಚೆಗೆ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಅಧ್ಯಕ್ಷರಾಗಿ ಆಯ್ಕೆಯಾದ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಇದೇ ಮಾರ್ಚ್ 22ರಂದು ಬೀದರ್ ನಗರದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆಯ ವೀರಶೈವ ಲಿಂಗಾಯತ ಸಮಾಜದ ಮುಖಂಡರು, ಬಸವಪರ ಸಂಘಟನೆಗಳು ಹಾಗೂ ಲಿಂಗಾಯತ ಸಮಾಜದ ಎಲ್ಲ ಒಳಪಂಗಡಗಳ ಸಹಯೋಗದಲ್ಲಿ ಅಭಿನಂದನಾ ಸಮಾರಂಭವನ್ನು ಹಮ್ಮಿಕೊಳ್ಳಲಾಗಿದ್ದು, ಸರ್ವ ಸಮಾಜದ ಮುಖಂಡರು ಪಕ್ಷಾತೀತವಾಗಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಲಿದ್ದಾರೆ. ಜಗತ್ತಿಗೆ ಸಮಾನತೆ, ಭ್ರಾತೃತ್ವದ ಪಾಠ ಹೇಳಿದ ಬಸವಾದಿ ಶರಣರ ವಿಚಾರಗಳನ್ನು ನಾಡಿಗೆ ಹಾಗೂ ದೇಶಕ್ಕೆ ಪಸರಿಸುವ ಜವಾಬ್ದಾರಿಯನ್ನು ಹೊತ್ತಿರುವ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರಿಗೆ ಬೃಹತ್ ಅಭಿನಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಸನ್ಮಾನಿಸಲು ನಿರ್ಧರಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಇಂದಿನಿಂದ 2 ದಿನಗಳ ಕಾಲ ಇಸ್ರಾಯೇಲ್ ಪ್ರವಾಸದಲ್ಲಿದ್ದಾರೆ. ಮೋದಿ ಆಗಮನಕ್ಕೂ ಮುನ್ನ ಸಂಸತ್ನಲ್ಲಿ ತ್ರಿವರ್ಣ ದೀಪಗಳು ಕಂಗೊಳಿಸಿವೆ. ಇನ್ನು ಪ್ರಧಾನಿ ಮೋದಿ ಫೆಬ್ರವರಿ 26ರಂದು ಇಸ್ರೇಲ್ ಸಂಸತ್ತಿನಲ್ಲಿ ಭಾಷಣ ಮಾಡಲಿದ್ದು, ಜೆರುಸಲೆಂ ಪೋಸ್ಟ್ನ ಮುಖಪುಟದಲ್ಲಿ ಪ್ರಧಾನಿಯದ್ದೇ ಸುದ್ದಿ ಪ್ರಕಟವಾಗಿದೆ. ಇದಕ್ಕೂ ಮೊದಲು ಪ್ರಣಬ್ ಮುಖರ್ಜಿ 2015ರಲ್ಲಿ ಸಂಸತ್ತನ್ನು ಉದ್ದೇಶಿಸಿ ಮಾತನಾಡಿದರು. ಅಮೆರಿಕ ಮತ್ತು ಇರಾನ್ ನಡುವಿನ ಉದ್ವಿಗ್ನತೆ ಉತ್ತುಂಗದಲ್ಲಿರುವಂತಹ ಸಮಯದಲ್ಲಿ ಈ ಭೇಟಿ ತುಂಬಾ ಮಹತ್ವದಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರ ಆಹ್ವಾನದ ಮೇರೆಗೆ ಪ್ರಧಾನಿ ಮೋದಿ ತಿಳಿಸಿದ್ದಾರೆ. ಪ್ರಧಾನಿ ಮೋದಿ ಫೆಬ್ರವರಿ 26ರಂದು ಸಂಸತ್ತು ಉದ್ದೇಶಿಸಿ ಅಲ್ಲಿ ಮಾತನಾಡಿದ್ದಾರೆ ಎಂದು ತಿಳಿದುಬಂದಿದೆ. ಇನ್ನು ಪ್ರಧಾನಿ ಮೋದಿ ಅವರು ಇಸ್ರಾಯೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ದ್ವಿಪಕ್ಷೀಯ ಸಭೆ ನಡೆಸಲಿದ್ದಾರೆ ಮತ್ತು ಇಸ್ರೇಲ್ ಅಧ್ಯಕ್ಷ ಐಸಾಕ್ ಹೆರ್ಜಾಗ್ ಅವರನ್ನು ಸಹ ಭೇಟಿ ಮಾಡಲಿದ್ದಾರೆ ಎಂದು ತಿಳಿದುಬಂದಿದೆ. ವಿಜ್ಞಾನ ಮತ್ತು ತಂತ್ರಜ್ಞಾನ, ನಾವೀನ್ಯತೆ, ರಕ್ಷಣೆ ಮತ್ತು ಭದ್ರತೆ, ಕೃಷಿ, ನೀರು ನಿರ್ವಹಣೆ, ವ್ಯಾಪಾರ ಮತ್ತು ಆರ್ಥಿಕತೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಹಕಾರದ ಅವಕಾಶಗಳ ಕುರಿತು ಚರ್ಚೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಭಾರತ ಮತ್ತು ಇಸ್ರಾಯೇಲ್ ದೀರ್ಘಕಾಲದಿಂದ ವಿಶ್ವಾಸಾರ್ಹ ಪಾಲುದಾರರಾಗಿದ್ದು, ಹಲವಾರು ಬಿಕ್ಕಟ್ಟುಗಳ ಸಮಯದಲ್ಲಿ ಈ ವಿಶ್ವಾಸವನ್ನು ಸಾಬೀತುಪಡಿಸಲಾಗಿದೆ ಎಂದು ಮೂಲಗಳಿಂದ ತಿಳಿಸಿದ್ದಾರೆ. ಈ ಒಪ್ಪಂದ ಭಾರತ ಇಸ್ರೇಲ್ ದ್ವಿಪಕ್ಷೀಯ ಸಂಬಂಧಗಳನ್ನು ಹೊಸ ಮಟ್ಟಕ್ಕೆ ಏರಿಸುವ, ಭದ್ರತೆ, ರಕ್ಷಣೆ ಮತ್ತು ಕಾರ್ಯತಂತ್ರದ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಗುರಿಯನ್ನು ಹೊಂದಿವೆ. ಅಶ್ಲೀಲ ಮತ್ತು ಆಕ್ಷೇಪಾರ್ಹ ವಿಷಯವನ್ನು ತೋರಿಸುವ 5 OTT ಪ್ಲಾಟ್ಫಾರ್ಮ್ಗಳ ವಿರುದ್ಧ ಕೇಂದ್ರ ಸರ್ಕಾರ ಪ್ರಮುಖ ಕ್ರಮ ಕೈಗೊಂಡಿದೆ. ಅಧಿಕಾರಿಗಳು ನೀಡಿರುವ ಪ್ರಕಾರ ಕೇಂದ್ರ ಸರ್ಕಾರ ಈ 5 ಪ್ಲಾಟ್ಫಾರ್ಮ್ಗಳನ್ನು ನಿರ್ಬಂಧಿಸಲು ಆದೇಶ ಹೊರಡಿಸಿವೆ. ಮಾಹಿತಿಯ ಪ್ರಕಾರ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯವು ಕೊಯಲ್ ಪ್ಲೇಪ್ರೋ, ಡಿಜಿ ಮೂವಿಪ್ಲೆಕ್ಸ್, ಫೀಲ್ ಮತ್ತು ಜುಗ್ನು ಎಂಬ 5 OTT ಪ್ಲಾಟ್ಫಾರ್ಮ್ಗಳನ್ನು ನಿರ್ಬಂಧಿಸಲು ಆದೇಶಗಳನ್ನು ಹೊರಡಿಸಿದ್ದಾರೆ. ಅಧಿಕಾರಿಗಳ ಪ್ರಕಾರ ಎಲ್ಲ ಕಾನೂನು ಕಾರ್ಯವಿಧಾನಗಳನ್ನು ಅನುಸರಿಸಿ ಈ ಕ್ರಮ ಕೈಗೊಳ್ಳಲಾಗಿದೆ. 1-2 ವರ್ಷಗಳಿಂದ ಜನರು ಕೆಲವು ಸಿನಿಮಾಗಳಿಗಾಗಿ ಚಿತ್ರಮಂದಿರವನ್ನು ಅವಲಂಬಿಸಿದ್ದಾರೆ. ಉಳಿದೆಲ್ಲವನ್ನು ಮನೆಯಲ್ಲೇ ಕುಳಿತು ಈ OTT ಮೂಲಕ ವೀಕ್ಷಣೆ ಮಾಡ್ತಾರೆ ಎಂದು ತಿಳಿದುಬಂದಿದೆ. ಈ ಸಂದರ್ಭದಲ್ಲಿ ಈ ವೇದಿಕೆಗಳು ಅಶ್ಲೀಲ ಮತ್ತು ಆಕ್ಷೇಪಾರ್ಹವೆಂದು ಪರಿಗಣಿಸಲಾದಂಥ ವಿಷಯವನ್ನು ಒಳಗೊಂಡಿವೆ ಎಂದು ಸಚಿವಾಲಯ ಹೇಳಿದೆ. ಡಿಜಿಟಲ್ ವೇದಿಕೆಗಳು ಸ್ವಾತಂತ್ರ್ಯವನ್ನು ಹೊಂದಿವೆ ಎಂದು ಸರ್ಕಾರ ಹೇಳ್ತದೆ, ಆದರೆ ಅವು ನಿಯಮಗಳು ಮತ್ತು ಸಾಮಾಜಿಕ ಮಾನದಂಡಗಳು ಸಹ ಪಾಲಿಸಬೇಕು. ಈ ವೇದಿಕೆಗಳ ವೆಬ್ಸೈಟ್ಗಳು ಮತ್ತು ಅಪ್ಲಿಕೇಶನ್ಗಳನ್ನು ಇನ್ನು ಮುಂದೆ ಭಾರತದಲ್ಲಿ ಕಾರ್ಯನಿರ್ವಹಿಸುವುದಿಲ್ಲ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಈ ನಿಯಮಗಳನ್ನು ಮಾಹಿತಿ ತಂತ್ರಜ್ಞಾನ ನಿಯಮಗಳು 2021 ಮತ್ತು ಅಶ್ಲೀಲತೆ ತಡೆಗಟ್ಟುವ ಕಾನೂನುಗಳ ಅಡಿಯಲ್ಲಿ ಜಾರಿಗೊಳಿಸಲಾಗುತ್ತಿದೆ. ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000 ಸೆಕ್ಷನ್ 69A ಅಡಿಯಲ್ಲಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ. ಈ ವಿಭಾಗದ ಅಡಿಯಲ್ಲಿ ವಿವಿಧ ಕಾರಣಗಳಿಗಾಗಿ ಆನ್ಲೈನ್ ವಿಷಯವನ್ನು ನಿರ್ಬಂಧಿಸುವ ಅಧಿಕಾರ ಸರ್ಕಾರಕ್ಕೆ ಇದೆ. ಇವಾಗಿದ್ದು ಇಂದಿನ ಮುಂಜಾನೆ ರೌಂಡ್ ಅಪ್. ಮತ್ತೆ ಭೇಟಿಯಾಗೋಣ ಮಧ್ಯಾಹ್ನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.